ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಯಾವ ಥರ ಇದೆ ಅಂತ ಅಂದರೆ, ಈ ಸಂಜೆಯ ಕಾಗಿದೆ ನೀನಿಲ್ಲದೆ, ಎಂಥ ಕ್ಲೈಮೇಟ್ ಗೊತ್ತಾ? ಮಳೆ 100% ಬರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಬರುತ್ತೋ ಅಲ್ವೋ ಗೊತ್ತಿಲ್ಲ. ಸಖತ್ತಾಗಿದೆ, ಫುಲ್ಲು ಗಾಳಿ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನಾನು ಆ್ಯಂಡ್ ನನ್ನ ಪತಿ ದೇವ. ದೇವ ಅಂತಿದ್ಯಾ? ದೇವ ಅಂದಿದ್ದು ಯಾಕೆ? ಪತಿ ದೇವ ಅನ್ಬೇಕು. ಪತಿ ಪತಿ ದೇವ ಅನ್ನಂಗೆ ಕೇಳಿಸ್ತೀನಿ. ಪತಿ ದೇವ ಅಂದಿದ್ದು. ಹೀಗೆ ನಿಮ್ಮ ಜೊತೆ ನಾನು ಹೀಗೆ ಹೋಗ್ತಾ ಇದ್ರೆ ನಂಗೊಂದು ಹಾಡು ನೆನಪಾಗುತ್ತೆ. ಯಾವ್ದಪ್ಪ? ಹಾಯಾದ ಈ ಸಂಜೆ ಆನಂದ ತುಂಬಿರಲು ಬಾಳಿ ಸಂತು. ಸೀರಿಯಸ್ಲಿ ಗೊತ್ತಿಲ್ಲ ನನಗೆ ಲಿರಿಕ್ಕು, ಅಷ್ಟೇ ಗೊತ್ತಿರೋದು. ಆ್ಯಂಡ್ ಈ ಡ್ರೆಸ್ಸಿಗಂತೂ ನನಗೆ ತುಂಬ ಕಾಂಪ್ಲಿಮೆಂಟ್ ಸಿಕ್ತು. ನವೀನ್ ಅವರು ಅವ್ರ ಅತ್ತಿಗೆ, ಐ ಮೀನ್ ನಮ್ಮ ಅಕ್ಕನ ಬರ್ಡೇಗೆ ಅಂತ ಡ್ರೆಸ್ ತೊಗೊಬರೋದಕ್ಕೆ ಹೋಗ್ತಾ ಇದ್ರಲ್ಲ, ಆವಾಗ ನಮ್ಮ ಅಕ್ಕನಿಗೆ ಗ್ರೀನ್ ಕಲರಲ್ಲಿ ಸ್ವಲ್ಪ ಒಂಥರ ಬ್ಲೂ ಥರ ಆಯಿತಾ. ಇದರೆಲ್ಲ ನಾನು ರೀಲ್ಸ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ರಮ್ಯಾ ನವೀನ್ ಗೌಡ ಮೈಸೂರು ಅನ್ನೋ ಒಂದು ಇನ್ಸ್ಟಾ ಪೇಜಲ್ಲಿ ಒಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದೆ. ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ಎಲ್ಲ ಡ್ರೆಸ್ ಲಿಂಕ್ ಅಂತ ಕೇಳ್ತಾ ಇದ್ರು ಗೊತ್ತಾ? ನಮ್ಮ ಹಸ್ಬೆಂಡ್ ಲಿಂಕ್ ಅಂದ್ರೆ ಹಸ್ಬೆಂಡ್ ಅಂತ ಅಲ್ಲ, ಆಕ್ಚುಲಿ ಇದು ಆಫ್ಲೈನ್ ಶಾಪಲ್ಲಿ ತಗೊಬಂದಿದ್ದು. ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತು ಡ್ರೆಸ್ ಅಲ್ಲಿ. ನಾನು ರೀಲ್ಸ್ ಮಾಡಿದ್ದೀನಲ್ಲ ಅದು. ಅಂಡ್ ಥ್ಯಾಂಕ್ಸ್ ನವೀನ್. ಯಾರು ಇವರಾ? ಓಕೆ. ಸೊ ಈಗ ನಾವು ಒಂದು ರೌಂಡ್ ಗಾಡೀಲಿ ಹಿಂಗೆ ಹೋಗೋಣ. ಈವ್ನಿಂಗ್ ಈಗ ಟೈಮ್ ಎಷ್ಟು ಗೊತ್ತಾ? ಈಗ 6 o'clock ಆಗ್ತಾ ಇದೆ. ಈಗ ನಾವು ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು, ಅಥರ್ವ ಆರ್ಯ ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ನಾನು ಆಫೀಸಿಂದ ಬಂದೆ. ಇವರು ನಂಗೆ ಯಾಕೋ ಕ್ರೀಮ್ ಬನ್ ತಿನ್ನಬೇಕು ಅಂತ ಅನ್ನಿಸ್ತು. ಈಗ ಟ್ರೆಂಡ್ ಆಗಿಬಿಟ್ಟಿದೆ ಕ್ರೀಮ್ ಬನ್ನು. ಸೊ ಅದನ್ನು ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ವಾಯ್ಸ್ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತೀರಾ, ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಅಂತ. ನಾನು ರಾಯರದ್ದು ಒಂದು ಹಾಡು ಹೇಳಿದ್ನಲ್ಲ ಮೊನ್ನೆ ವ್ಲಾಗ್ ಮಾಡಿದಾಗ, ಅದನ್ನು ನೋಡಿಬಿಟ್ಟು ಸುಮಾರು ಜನ ಚೆನ್ನಾಗಿದೆ ವಾಯ್ಸು ಅಂತ. ಆ್ಯಕ್ಚುಲಿ ನಾನು ನನ್ನ ಹೆಂಡತಿಗೆ 99 ಮೂವಿಲಿ ಆಕಾಶದೀಪ ಹೇಳು ಅಂತಂಗೆ ನಾನೊಂದು ಹಾಡು ಕೇಳ್ತಾ ಇರ್ತೀನಿ, ಹೇಳೆ ಅಂತ ಹೇಳ್ತಾರೆ ಪಾಪ ನನ್ನ ಹೆಂಡತಿ. ಈಗೇನು ಆಕಾಶದೀಪ ಆಡ್ಬೇಕಾ? ಆ ಮೂವಿ ಅಂತೂ ಮೊನ್ನೆ ನೋಡಿದ್ವಿ, ತೋರಿಸಿದ್ರಿ ಮಾಡಿ ತೋರಿಸಿದ್ರಿ. ನನ್ನ ಹೆಂಡತಿ ಯಾಕೆ ಸ್ಕೂಲ್ ಡೇಸ್ ನಾನು ಅವಾಗ ಕೇಳೋದು, ನಾನು ಇಲ್ಲಿ ಇವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇರ್ತೀನಿ ಫುಲ್. ಆ ಮೂವಿಲಿ ಆ ಸ್ಕೂಲ್ ಡೇಸ್ದೇ ಅಲ್ವಾ ಇರೋದು ಫುಲ್ಲು. ನಿಮ್ಗೂ ಏನಾದ್ರು ಈ ತರ ಹಳೆ ಡವ್ ಇದ್ಲ ಸ್ಕೂಲ್ ಡೇಸ್ ಅಲ್ಲಿ? ಅವಳು ನೆನಪಾಗ್ತಿದ್ದಾಳ? ಈಗ ಏನ್ ಅನಿಸ್ತಾ ಇದೆ ನಿಮ್ಗೂ? ರೀಯೂನಿಯನ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆಯಾ? ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೇಕಂತ ಅನ್ಸ್ತಿದ್ಯಾ ಅಂತ ಚೆಕ್ ಮಾಡೋದು ಕಳ್ಸಲ್ಲ ನಾನು. ಅಲ್ಲಿ ಗಣೇಶಕ್ಕೆ ಮದ್ವೆ ಆಗಿರ್ಲಿಲ್ಲ. ಅದನ್ನ ಹೇಳ್ದೆ ಏನ್ ಹೇಳ್ದೆ ಗೊತ್ತಾ? ಅವಳ ತರ ಏನಾದ್ರು ನಿಂಗೆ ಏನಾದ್ರು ಹಿಂಗೆ ಅವಕಾಶ ಸಿಕ್ಬಿಟ್ಟಿದ್ರೆ ಅವ್ರಿಗೆ ಸಿಕ್ತಲ್ಲ ಆ ತರ. ನೀವೇನ್ ಮಾಡ್ತೀರಾ? 99 ಮೂವಿ ನೋಡಿರೋರ್ಗೆ ನಾನು ಹೇಳ್ತಿರೋ ವಿಚಾರ ಕನೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಯಾರು ನೋಡಿಲ್ಲ ಗುರುದನ್ನ ಮೂವಿನ? ನನ್ನಂತವ್ರು ಇರ್ತಾರೆ. ನಾನ್ ನೋಡಿದ್ನ ಆಕ್ಚುಲ್ ಆಗಿ ಪೂರ್ತಿ ನೋಡಿದ್ದೆ ಇವತ್ತು, ಐ ಮೀನ್ ನೆನ್ನೆ ಆಯ್ತಾ? ನೆನ್ನೆನ ಮೊನ್ನೆ. ಆಗ ನಾನು ಹೇಳ್ತಾ ಇದ್ದೆ, ನಿಮ್ಗೇನಾದ್ರು ಈ ತರ ಸಿಚುಯೇಷನ್ ಗಣೇಶ್ಗೆ ಸಿಕ್ಕಿದ್ಯಲ್ಲ ಚಾನ್ಸ್, ಈ ತರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ನೀವು ಬಿಡ್ತಿದ್ರಾ ಅಂತ ನಾನು ರೇಗಿಸ್ತಾ ಇದ್ದೆ ಆಯ್ತಾ. ಆಮೇಲೆ ಹಂಗೆ ಎಷ್ಟು ಒಳ್ಳೆಯವನಲ್ವಾ ನೋಡಿ, ಅವನು ಹೆಂಗೆ ಮದ್ವೆ ಆಗದೆ ಅಂತ ಅನ್ಕೊಂಡೆಲ್ಲ ಹೇಳ್ತಾ ಇದೆ. ನೀವಾಗಿದ್ರೆ ಮದ್ವೆ ಆಗದೆ ಇರ್ತಿದ್ರಾ ಹಂಗೆ ಹಿಂಗೆ ಅನ್ಕೊಂಡು. ಅದು ಮೂವಿ ಕಣಮ್ಮ, ಇದು ಮೂವಿ ಅಲ್ಲ, ಜೀವನ ಇದು. ಅದು ಕತೆ ಆಯ್ತಾ? ಇದು ಕತೆ ಅಲ್ಲ, ಜೀವನ. ನನ್ನನ್ನು ಗಣೇಶಕ್ಕೆ ತಗೊಂಡೋಗಿ ಕೂರಿಸ್ಬಿಟ್ಟು ಒಂದು ಮೂವಿ ಮಾಡಿದ್ರೆ ಡೈರೆಕ್ಟರ್ ಹೆಂಗ್ ಬರ್ತಿರ್ತಾನೆ ಹಂಗೆ ನಾನು ಆಕ್ಟಿಂಗ್ ಮಾಡ್ತೀನಿ. ಅಯ್ಯಪ್ಪ ನಂಗೆ ಕೈ ನೋವು ಬಂತು ಹೋಗಿ. ಫ್ರೆಂಡ್ಸ್, ನನ್ನ ಗಂಡಂಗೋಸ್ಕರ ನಾನು ಆಕಾಶದೀಪ ಹಾಡನ್ನ ಆಡ್ತಿದ್ದೀನಿ. ನೀವೇಕೆ ಆಕಾಶದೀಪ ಇಟ್ಕೊಂಡಿದ್ದೀರಾ? ಅದ್ ನೋಡ್ಬಿಟ್ಟು ಇಂಪ್ರೆಸ್ ಆಗ್ತಿದ್ದೀರಾ? ತರ ಫೀಲ್ ಮಾಡ್ತಾ ಇದ್ದೀನಿ. ನಾನೀಗ ಜಾನು ತರ ಫೀಲ್ ಮಾಡ್ತಾ ಇದ್ದೀನಿ. ನಾನು ರಾಮಚಂದ್ರ ಏನ್ ತೀರ್ಥಹಳ್ಳಿ. ನಾನ್ ಜಾನಕಿ ನಾಗರಾಜ್. ಆ ಮೂವಿಯಲ್ಲಿ ಆಕ್ಚುಲಿ ಜಾನಕಿ ನಾಗರಾಜ್ ಅಂತ. ಓಕೆ, ನಾನೀಗ ಅದನ್ನ ಹಾಡ್ತೀನಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು,
ನಿನ್ನ ಕಂಡಾಗ ಸಂತೋಷವೇನು. ಆ ಮೂವಿಲಿ ಅವ್ನು ಏನು ಗೊತ್ತಾ, ನಿಮ್ಮ ಒಂದು ಏನು ಹೇಳಲೇ ಇಲ್ವಲ್ರಿ, ಏನಾದ್ರು ಈ ಸಕ್ಕದಾಗ ಆಡ್ದೆ ಕಣೆ ಅಂತ ಚೆನ್ನಾಗ್ ಆಡ್ದೆ ಆ ಮೂವಿಲಿ. ಅಲ್ಲ ಆ ಸಿಚುವೇಶನ್ ನೆನ್ಸ್ಕೊತಾ ಇದ್ದೀನಿ. ಅವನು ಅಷ್ಟು ಬಾರಿ ಕೇಳ್ದಾಗ ಅವ್ಳು ಹೇಳಿರಲ್ಲ, ಬಟ್ ಅವ್ರ ಮನೆಗೆ ಕರ್ಕೊಂಡೋಗಿರ್ತಲ್ಲ ಅವ್ರ ಫ್ಲಾಟ್ಗೆ, ಆಗ ಅವಳು ಕರೆಂಟ್ ಹೊಟ್ಟೋಗಿರ್ತದೆ, ಅವ್ನು ಬ್ಯಾಟ್ರಿ ಹುಡುಕಿ ಬಿಟ್ರೆ ಮೂವಿ ಕಥೆನೇ ಹೇಳ್ಬಿಡ್ತಾರೆ. ಅದನ್ನ ಆ ಸಾಂಗ್ ಅವಳು ಆಡೋದನ್ನ ಕೇಳಿಸ್ಕೊಂಡು ಬ್ಯಾಟ್ರಿ ಹುಡ್ಕೊಂಡು ಹೆಂಗ್ ಓಡ್ಬತ್ತ ಗೊತ್ತಾ. ಗಣೇಶ್ ಆಕ್ಚುಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಗಣೇಶ ಮೂವಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ನೀನ್ ಇಷ್ಟು ಚೆನ್ನಾಗಿ ಆಡಿ ಹೇಳ್ರೆ ನಿನ್ನೋಗ್ಲಿಲ್ಲ ಅಂದ್ರೆ ಬೇಜಾರಾಗಲ್ಲ. ತುಂಬಾ ಚೆನ್ನಾಗಿ ಆಡಿದೆ, ತುಂಬಾ ಚೆನ್ನಾಗಿ ಆಡಿದ್ಯಾ. ಅದಕ್ಕೆ ಎದುರುಗಡೆ ಡೈರಿ ಇದೆ, ಏನ್ ಕುಡಿಸ್ಲಾ ಹೇಳು? ಬೇಡ ನಂಗೆ. ಏನ್ ಕುಡಿತೀಯಾ? ಏನ್ ಬೇಡ? ಬೇಡ ತಗೊಳ್ಲಾ? ಬೇಡ. ಬೇಡ ತಿಂತೀಯಾ? ಬೇಡ. ಇವ್ರು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಹೊಸದ್ ಯಾರಾದ್ರೂ ಅಂಗಡಿ ಓಪನ್ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಇವ್ರು ಗೋಣಿ ಮಾಡೋ ತನಕ ಸುಮ್ನೆ ಇರಲ್ಲ. ಇವ್ರು ಇಲ್ಲಿ ಸುಮ್ನೆ ತಗೋ, ಇಲ್ಲಿ ಅದ್ ನೋಡಿದ್ರೆ ಸಾಕು, ಹೊಸ ಅಂಗಡಿ ಹೊಸ ಸ್ಟೋರ್ ನೋಡಿದ್ರೆ ಸಾಕು, ಅದ್ ತಗತ್ಯ ಇದ್ ತಗತ್ಯ ಅನ್ಕೊಂಡು ಕ್ರೀಮ್ ಬಂದ್ ತಿನ್ಬೇಕು ನೋಡಿರಿ, ಹೋಗೋಣ ಇಲ್ಲೆಲ್ಲ ಏನ್ ಸ್ಟಾಪ್ ಮಾಡ್ಬಿಡಿ. ಬೇಡ. ಮಳೆ ಶುರು ಆಯ್ತು, ಚಂದ ಈ ಮಳೆಯಲ್ಲಿ. ಮಳೆಯಲಿ ಜೊತೆಯಲಿ ದಿನವಿಡೀ ಅಲ್ಲ ಕಟ್ರಿ, ಇದು ಹಿಂಗ ಟೋನ್ ಇರೋದು. ಏನ್ ತಗೊಂಡೆ? ಏನದ? ಪನ್ನೀರ್. ಇದೆಲ್ಲ ಹೋಗುತ್ತೆ ಅಲ್ವಾ ನಿಮಗೆ? ಅಲ್ಲ ಮನೇಲಿ ವೆಜ್ ಊಟ ಹೋಗಲ್ಲ. ಈಗ ರಾತ್ರಿ ಏನು ಮಾಡ್ತೀರಾ ಅಂದರೆ ಇದೆಲ್ಲ ತಿನ್ಬಿಟ್ಟಿರ್ತಾರಲ್ಲ, ಹೊಟ್ಟೆ ತುಂಬಿಬಿಟ್ಟಿದೆ ಅಂದ್ಬಿಡ್ತೀರ. ನಾನು ಮೈದಾ ಶುಗರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಕಾಮಿಡಿನಾ? ಟಿಶ್ಯೂ ಬೇಕಾ? ಹಾಂ, ಟಿಶ್ಯೂ ಬೇಕಾ? ಟಿಶ್ಯೂ ಕೊಡಿ. ತಿನ್ನೋದು ಅಂದರೆ ನಾನು ಹೆಂಡ್ತಿ ಒಂದು ಕೈ ಮುಂದೆ ಈ ಥರ ಐಟಮ್ಗಳನ್ನ. ಹಾಂ, ಕೊಡಲಿಲ್ಲ. ಪಾರ್ಸಲ್ ಮಾಡ್ತೀನಿ. ಬಾದಾಮಿ ಅಲ್ಲಿದೆಯಾ ಕೋಲ್ಡ್? ಅಂತ ಭಾಷೆಗಳಿತ್ತು ಗೊತ್ತಾ? ಅಯ್ಯಪ್ಪ ಒಂದು ಹಾಲು ಕುಡಿದವ್ರೆ, ಬಿಲ್ ಎಷ್ಟು ಅಂತ ಕೇಳಿದ್ರು. 100 ರೂಪಾಯಿ ಅಂದರು. ಮುಂಚೆ ನಾನೆಷ್ಟು ಅಂತ ಕೇಳಿದಕ್ಕೆ ಅದು ನನಗೆ ಹೇಳಿದ್ದೆ ಆ್ಯಕ್ಚುಲಿ. ಅವರು ದಸಕ್ಕಂತ ಇದೆ ನನಗೆ ಹೇಳ್ತವ್ರೆ, ಒಂದು ಹಾಲು 100 ರೂಪಾಯಿ ಅಂತ. ಇಲ್ಲ ನಿಮ್ದು 50 ಸರ್, ಅವ್ರದ್ದು ಹೇಳಿದ್ದು ನಾನು 100 ರೂಪಾಯಿ. ಇರಿ, ಯಾಕೆ ಹಿಂಸೆ ಪಡ್ತೀಯಾ? ನಾನು ಇರೋದೇ ನಿಮಗಾಗಿ, ಹೇಳು. ನೋಡಿ ಕ್ರೀಮ್ ಬನ್. ನನ್ನ ಹೆಂಡತಿಗಿಂತವೆಲ್ಲ ಇಷ್ಟ. ಫ್ರೆಂಡ್ಸ್, ಬರ್ಡೇ ಗರ್ಲ್ ಚಿಂಟು ಆ್ಯಂಡ್ ಚಿಂಟೂಸ್ ಚಿಕ್ಕಮ್ಮ ಆ್ಯಂಡ್ ಚಿಂಟೂಸ್ ಚಿಕ್ಕಪ್ಪ ಚೂರು ಚೆನ್ನಾಗಿ ಬರ್ತಾರ. ಕಮಿಂಗ್ ಟು ಚಿಂಟೂಸ್ ಮದರ್ ಹೌಸ್. ನೋಡಿ ನೋಡಿ ಹೆಂಗ್ ತಿಂತಾವಳೆ. ಹಬ್ಬ ಹಬ್ಬ ಗಂಡಂಗೆ ಚೂರಾರು ಗಂಡಂಗೆ ಕೊಡೋದ ತಿನ್ಸೋದ ಏನೂ ಇಲ್ಲ. ಯಾಕೆ ಇಷ್ಟೊಂದು ಕಣ್ಣಾಗ್ತೀರಾ ನೀವು? ಏನು ಇಷ್ಟ ಚೆನ್ನಾಗತ್ತೆ. ಮತ್ತೆ ತಿನ್ನೋದು ಸರಿಯಾಗಿ ತಿಂತೀರಾ? ನೀನೇನು ಗೊತ್ತಾ, ಹಿಡ್ಕೊಂಡ್ರೆ ಒಂದನ್ನೇ. ಆ ಸ್ವಲ್ಪ ದಿನ ಇದು ಹಿಡ್ಕೊಂಡಿದ್ದು ಯಾವ್ದು? ಪೋಲಾರ್ ಬೇರು. ಈ ಪೋಲಾರ್ ಬೇರ್ ಬಿಟ್ಟರೆ ರಾಯಲ್ ವಾರಿಯರ್ ಹಿಡ್ಕೊಂಡಿದ್ದೆ. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಅಕ್ಕನ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದು ಊಟ ಎಲ್ಲ ಮುಗಿಸಿ, ಸೊ ಈಗ ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಹೋದಾಗ ಒಂದೆರಡು ಡ್ರೆಸ್ ತೊಗೊಂಡು ಬಂದಿದ್ದೆ ನನಗೆ ಅಂತ ಅಂದ್ಬಿಟ್ಟು. ಆ ಡ್ರೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಅಥರ್ವ ಇವತ್ತು ಫುಲ್ ಖುಷಿ ಆಗ್ಬಿಟ್ಟವನು. ಯಾಕಂದರೆ ಅವನು ಇವತ್ತು ಊರಿಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಕಸಿನ್ಸ್ ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು, ಯಾರ್ಯಾರು ಇದ್ರು ಅಲ್ಲಿ, ಭವಿಷ್ಯು, ಪೂರ್ವಜು, ಬಾಯ್ಲಿ
ತನು ಅಣ್ಣ ಅನ್ಬೇಕು ಅಲ್ವಾ? ಎಲ್ಲರ ಜೊತೆನೂ ಆಟ ಆಡ್ಕೊಂಡು ಫುಲ್ಲು ಕಲರ್ ನೋಡಿ ನಮ್ಮ ತಗೊಂಡು ಟೀ ಶರ್ಟ್ ಕಲರ್ ಈ ತರ ಕಲರ್ಸ್ ಹಾಕಿರ್ಲಿಲ್ಲ. ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಅಲ್ಲ ಮಗ್ನೆ? ಈಗ ಏನಿಲ್ಲ, ಚೆನ್ನಾಗೇ ಕಾಣ್ತೈತೆ, ಹೆಂಗೆ ಇರ್ಬೇಕು. ಇಲ್ಲಾಂದ್ರೆ ಅವನು ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕ್ದಾಗ ಪುಟ್ಟದಾಗೆ ಕಾಣಿಸ್ತಾನೆ. ಸ್ವಲ್ಪ ದೊಡ್ಡ ದೊಡ್ಡಾಗಿ ಹಾಕಿದ್ರೆ ಉದ್ದಾಗೋನೆ. ಇವಾಗ ಎದಳ ಸಮ್ಮರ್ ಕ್ಯಾಂಪ್ಗೆ ಈಗ ಏಪ್ರಿಲ್ 10th ಇಂದ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ಮರ್ ಕ್ಯಾಂಪ್ಗೆ ಜಾಯ್ನ್ ಆದ್ರೆ ಅವನಿಗೆ ಬೇಜಾರಾಗಲ್ಲ. ನೋಡಿ ನಮ್ಮ ಬಂಟು ಇಲ್ದಿರೋದಕ್ಕೆ ಇಲ್ಲ. ಬಂಟು ಇದ್ದಿದ್ರೆ ಚಾರ್ಜ್ ಇಲ್ಲ ಮಮ್ಮಿ ಫೋನಲ್ಲಿ. ಅಮ್ಮ ಚಾರ್ಜ್ ಇಲ್ಲ ಫೋನು. ಮಮ್ಮಿ ಮಮ್ಮಿ ಅಂತಿದೆ ಈಗ, ಅಮ್ಮ ಅಮ್ಮ ಅಂತಾನೆ. ಒಂಥರ ಇಷ್ಟ ಆಗುತ್ತೆ. ಅಮ್ಮ ಅಮ್ಮ ಏನ್ ಮಕ್ಳುಗಳು ಬರೀ ಅಪ್ಪ 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 ಅಂತ ಇರ್ತವೆ. ಸೊ ಬನ್ನಿ ಈಗ ನಾನು ಡ್ರೆಸ್ ತೋರಿಸ್ತೀನಿ. ಸೊ ಇದು ಸ್ಟೈಲ್ ಯೂನಿಯನ್ ಅಲ್ಲಿ ತಗೊಂಡಿದ್ದು. ಆಕ್ಚುಲಿ ನಂಗೆ ಹೊರ್ಗಡೆ ನವೀನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಂಗೆ ಸಮುದ್ರ ನೋಡ್ಬೇಕು ಅಂತ ಅನ್ಸುತ್ತೆ. ಯಾವಾಗ ಕರ್ಕೊಂಡು ಹೋಗ್ತೀರಾ ನವೀನ್? ಕರ್ಕೊಂಡೋಗ್ಬಿಟ್ಟು ಸಮುದ್ರದೊಳಗಡೆ ತಳ್ಬಿಡ್ತೀನಿ ಅಂತವ್ರೆ. ಕಡಲನು ಕಾಣ ಹೊರಟಿರೋ. ಸೊ ನಂಗೆ ಅಲ್ಲಿ ಹೋಗ್ಬಿಟ್ಟು ನಾನು ರೀಲ್ಸ್ ಮಾಡಬೇಕು ಆ ನೀರ್ ಹತ್ರ, ಆ ಸಮುದ್ರದ ಹತ್ರ, ಆ ಸಿ ವ್ಯೂ ಅಲ್ಲಿ ಒಂದು ರೀಲ್ಸ್ ಮಾಡ್ಬೇಕಂತ ನಂಗೆ ತುಂಬಾ ಆಸೆ. ಫೈರ್ ಕ್ಯಾಂಪ್ ಹಾಕೊಂಡು ಎಣ್ಣೆ ಹೊಡಿಬೇಕು. ಶರತ್ ಗೂಗ್ಲಿ ಫಿಲಮ್ ನೆನ್ಸ್ಕೊತವ್ರೆ ಇವರು. ನೋಡಿ ಫ್ರೆಂಡ್ಸ್, ಇದು ಸೊ ಈ ಡ್ರೆಸ್ ತಗೊಂಡೆ. ಇದು ಆ್ಯಕ್ಚುಲಿ ಇದು ಫುಲ್ ಲೆಂತ್ ಬರುತ್ತೆ, ಸ್ಲೀವ್ಲೆಸ್. ಸೊ ಇದು ಪ್ರೈಸ್ ಬಂದು 999, ₹1 ಕಡಿಮೆ, 1000. ಇಲ್ಲೊಂದು ಇದು ಕೂಡ ಬರುತ್ತೆ ಟೈ ಮಾಡೋದಕ್ಕೆ. ಸೊ ಫ್ರಾಕ್ ಫುಲ್ ಲಾಂಗ್ ಫ್ರಾಕ್ ಬರುತ್ತೆ. ಇದೊಂದು. ಇನ್ನೊಂದು ನನಗೆ ಈ ಕ್ಲಾತ್ ತುಂಬಾ ಇಷ್ಟ ಆಗ್ಬಿಟ್ಟು ಇದನ್ನ ತಗೊಂಡೆ. ಸೇಮ್ ಇದು ಅದೇ ತರ ಫ್ರಾಕ್ ಆಯ್ತಾ. ಕ್ಲಾತ್ ಒಂಥರ ಫುಲ್ಲು ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಫ್ರಾಕ್ನ ಕೂಡ ತಗೊಂಡೆ. ಇದು ಸ್ಲೀವ್ಲೆಸ್ಸೇ ಬರುತ್ತೆ. ಇದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಇದು 899, 899. ಸೊ ಈ ಸಮ್ಮರ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದೊಂದು 2 ತೊಗೊಂಡೆ. ಸಮ್ಮರ್ ಹಾಲಿಡೇಸ್ಗೆ ಹಾಕ್ಕೊಳ್ಳ? ನಂಗೆ ಯಾವ ಹಾಲಿಡೇಸು ಕೊಡಲ್ಲ. ಏನು ಮಾಡೋದು? ಟ್ರಿಪ್ಪು ಕರ್ಕೊಂಡು ಹೋಗು ಬಾಯ್ಲಿ. ಡೈನೋಸರ್ ಟ್ರಿಪ್ಪು ಎತ್ ಕೂತ್ಕೊಂಡು ಹಿಂಗ್ಯಾಕೆ ಸೊಂಟ ಇಲ್ವಾ? ಕಾಣಿಸೋದೇ ಇಲ್ವಲ್ಲ ನೀನು. ಆಹಾ ನಗ್ತಾನೆ. ಕೈ ಅಡ್ಡ ಬಂದ್ಬಿಡ್ತಾ? ಕೈ ಅಡ್ಡ ಬಂದ್ಬಿಟ್ರೆ ವಿಡಿಯೋ ಚೆನ್ನಾಗಿರಲ್ಲ ಅಂತ. ಏನಾಗಲ್ಲ, ನಮ್ಮ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊತಾರೆ. ಊಟ ಮಾಡಿದ್ರಿ ಅಲ್ವಾ, ಮಲ್ಕೊಳ್ಳೋಣ ಈಗ. ವಿಡಿಯೋ ಎಂಡ್ ಮಾಡ್ಬಿಡೋಣ. ನೀವೇನಾದರೂ ಸ್ವಲ್ಪ ಮಾತಾಡ್ತೀರಾ? ಮಾತಾಡಲ್ಲ. ಓಕೆ. ಏನಂತ ಈ ಕಲರ್ ಟಿ ಶರ್ಟ್ ಎಷ್ಟು? ಅದೆಷ್ಟು ಮರ್ತೋಯ್ತು ನನಗೆ. ಅಪ್ಪ ಈ ಟಿ ಶರ್ಟ್ ಎಷ್ಟು? ಎಲ್ಲ ಟಿ ಶರ್ಟ್ ತಗೊಂಡಿದ್ದು. ನಾನು ನನ್ನ ಡ್ರೆಸ್ ಪ್ರೈಸ್ ಹೇಳಿದ್ನಲ್ಲ, 300. 349. ನೆಕ್ಸ್ಟ್ ಎಕ್ಸಾಕ್ಟ್ ಆಗಿ ನೋಡಿರ್ತೀನಿ. ಅಲ್ಲ ಕಣೋ, ಈಗ ನಿನ್ ಟೀ ಶರ್ಟ್ ಪ್ರೈಸ್ ಯಾರು ಕೇಳಿದ್ರು ಇವಾಗ? ನೋಡ್ತೀನಿ ಅನ್ಕೊಂಡು ಹೋಗೋಣ ಯಾವ್ದೆಷ್ಟು ಅಂತ ಅಂದ್ಬಿಟ್ಟು. ಈಗ ಅವ್ರು ಹೆಂಗೆ ಅಂತಂದ್ರೆ ಅಪ್ಪ ಮಕ್ಕಳು ಅದು ಎಕ್ಸಾಕ್ಟ್ ಪ್ರೈಸ್ ಹೇಳೋವರ್ಗು ಅವ್ರಿಗೆ ಸಮಾಧಾನ ಆಗಲ್ಲ. ನೋಡಿ ಎಷ್ಟು? 349 ಅಂತೆ. ಆ ಥರ ಸಮಾಧಾನನಾ? ಸೊ ಮೊಳಕೆ ಕಾಳು ನೆನೆ ಹಾಕಿದ್ದೆ. ಏನಂತೆ? ಆಯ್ತು ತಗೊಬಂದು ತೋರಿಸ್ಬಿಡಪ್ಪ ಬೇಗ. ಈಗ ಇನ್ನೊಂದು ಯಾವುದೋ ಕವರ್ ಎಲ್ಲ ಐತೆ, ಅದನ್ನ ತೋರ್ಸೋ ತನಕ ಅವನಿಗೆ ಸಮಾಧಾನ ಆಗಲ್ಲ. ಅಪ್ಪ ನನಗೆ ತೋರ್ಸೇ ಇಲ್ಲ ಅಪ್ಪ ಅಂತ ಅನ್ಕೊಂಡು ಇದೊಂದು ಟೀ ಶರ್ಟ್ ತಗೊಂಡವನೆ. ಎಷ್ಟು ಕೊಡ್ತಾರೆ? ಇರುವ ನಿಮಿಷ
ಇದು ಜಸ್ಟ್ 169 ಅಷ್ಟೇ. ಇದು ಪ್ರೈಸ್ ಬಂದ್ರೆ ಒನ್ ಇದು ಪ್ರೈಸ್ ಬಂದು ನವೀನ್ ನಾನು ಹೆಂಗ್ ಮಾತಾಡ್ತೀನಿ ಅದೇ ತರ. ಇದು ಪ್ರೈಸ್ ಬಂದು ಅಂತೆ, ಪ್ರೈಸ್ ಬಂದು 169. ಸೊ ಡೈಲಿ ಯೂಸ್ ಟಿ ಶರ್ಟ್ಸು. ಟಿ ಶರ್ಟ್ ಇನ್ನೆಲ್ಲ ಬಂಟುದು, ನಿಂದೆಲ್ಲ ಇಲ್ಲ ಫುಲ್ ಇವ್ನ ಹಾಕೊಂಡಿದ್ನಲ್ಲ ಆ ಥರ. ಇದು ಸ್ಲೀವ್ಲೆಸ್ ಇದು ಬರುತ್ತೆ. ಇದು ಟೀ ಶರ್ಟ್ ಮತ್ತು ಶಾರ್ಟ್ಸ್. ಈಗ ಸಮ್ಮರ್ ಅಲ್ವಾ, ಅವನಿಗೂ ಇವನಿಗೂ ಸೇಮ್ ಒಂದೇ ಥರ ತೊಗೊಬಂದಿದ್ವಿ. ಈ ಥರದವ್ನ ಹಾಕ್ಕೊಂಡಿದ್ದ ಮೊನ್ನೆ. ಆಮೇಲೆ ಬಂಟುಗೆಲ್ಲ ನಮ್ಮ ಅಕ್ಕ ಕೊಡಿಸಿದ್ದು, ಅವ್ರ ದೊಡ್ಡಮ್ಮ ಕೊಡಿಸಿದ್ದು ಬಂಟುಗೆ. ಆ್ಯಂಡ್ ಇದೊಂದು ಟೀ ಶರ್ಟು, ಇದೊಂದು ಶಾರ್ಟ್ಸು, ಇದು ಕೂಡ ಬಂಟುಗೆ. ಟಾಪಿ ಆಯ್ತು. ಇನ್ನೊಂದೆಲ್ಲಿ ಬಂಟುದು ಇನ್ನೊಂದು ಸೈಜ್ ಸಿಗ್ಲಿಲ್ಲ ಅಂತ ಎಕ್ಸ್ಚೇಂಜ್ ಮಾಡಿದ್ವಿ. ಸೊ ಇಷ್ಟು ಓಕೆನಾ. ವ್ಲಾಗ್ ಎಂಡ್ ಮಾಡೋಣ. ಹಾ ಓಕೆ ಫ್ರೆಂಡ್ಸ್, ಇದೊಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.